ಹಾಯ್, ಇವತ್ತು ಗುಡಿ ಒಳಗದು ಮಾಡಿರ್ತಾರಲ್ಲ ಟೆಂಪಲ್ ಸ್ಟೈಲ್ ಪಾಯಸ ಮಾಡೋಣ ಅಂತ. ಅಗದಿ ರುಚಿ ಇರ್ತದೆ. ಮೊದ್ಲೇಕ ಒಂದು ಕುಕ್ಕರ್ ಒಳಗೆ ಒಂದು ವಾಟ್ಕಕ್ಕಿಂತ ಕಡಿಮೆ, ಅರ್ಧಕ್ಕಿಂತ ಹೆಚ್ಚು ವಾಟ್ಕಕ್ಕಿಂತ ಕಡಿಮೆ ಯೂಶ್ವಲಿ ನೀವು ಬಳಸ್ತಿರಲ್ಲ ಮನೆ ಒಳಗೆ ಅದ ಅಕ್ಕಿ ತಗೋರಿ. ನೆಕ್ಸ್ಟು ಅದ್ರ ಮೇಲೆ ಒಂದು ವಾಟ್ಕ ಆಗುವಷ್ಟು ಕಡ್ಲಿ ಬ್ಯಾಳಿನ ಆ್ಯಡ್ ಮಾಡಿರಿ. ಸೊ ಟೋಟಲಿ ಅಕ್ಕಿ ಪ್ಲಸ್ ಬ್ಯಾಳಿ ಎರಡು ಕೂಡ ಒಂದು ವಾಟ್ಕ ಆಗ್ತದೆ ಇದು. ಸೊ ಇದನ್ನು ವಾಶ್ ಮಾಡಿ ತಗೋರಿ 2-3 ಸಲ ವಾಶ್ ಮಾಡಿ. ಇದಕ್ಕೆ 1 ವಾಟ್ಕಕ್ಕೆ 4 ವಾಟ್ಕ ಅಷ್ಟು ನೀರು ಹಾಕಿರಿ. ನೀರು ಹಾಕಿ ಆದಿಂದ ಇದಕ್ಕೆ ಖಾರಿಗೆ ಆ್ಯಡ್ ಮಾಡ್ಕೋರಿ. ಉತ್ತತ್ತಿ ಅಂತಾರಲ್ಲ, ಸೊ ಅವನ್ನ ಆ್ಯಡ್ ಮಾಡ್ಕೋರಿ. ನಾ ಇಲ್ಲಿ 2 ಆ್ಯಡ್ ಮಾಡ್ಕೊಂಡೇನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮ್ ಒಳಗೆ 4-5 ವಿಷಲನ್ನು ಕೂಗಿಸ್ಕೋಬೇಕು. ಫ್ಲೇಮ ಲೋನ ಇರಬೇಕು, ಅಂದ್ರೆ ಅವು ಚೆಂದಂಗೆ ಬೇಯ್ತಾವ. ನೆಕ್ಸ್ಟು ವೇಟ್ ಇಳಿದ ಆದಿಂದ ನೀವು ಇದನ್ನು ಸ್ಮ್ಯಾಶರ್ ಇರ್ತದಲ್ಲ, ಪಾವ್ ಭಾಜಿ ಸ್ಮ್ಯಾಶರ್ ಅಥವಾ ಯಾವುದು ಸ್ಮ್ಯಾಶರ್, ಅದರಲ್ಲೇ ಸ್ಮ್ಯಾಶ್ ಮಾಡ್ಕೋರಿ. ಮೊದಲು ಒಂಚೂರ ಚೆಂದಂಗೆ ಸ್ಮ್ಯಾಶ್ ಮಾಡ್ಕೊಂಡು ಆದಿಂದ ಅಕ್ಕಿ ಬ್ಯಾಳಿನ ಲೋ ಫ್ಲೇಮ್ ಒಳಗನ ಇಟ್ಟು ಅದಕ್ಕೆ 1 ವಾಟ್ಕಲ್ಲೇ ಏನು ಅಕ್ಕಿ ಬ್ಯಾಳಿಗೆ ಮೆಜರ್ಮೆಂಟ್ ತೊಗೊಂಡಿರಲ್ಲ ಅದೇ ವಾಟ್ಕಲ್ಲೇನ 1 ವಾಟ್ಕ ಅಷ್ಟು ಬೆಲ್ಲ ತಗೋರಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕೋರಿ. ನನಗೆ ಮೈಲ್ಡ್ ಸ್ವೀಟ್ ಇರಲಿ ಅಂತ ಹೇಳಿ ನಾವು 1 ವಾಟ್ಕ ಹಾಕ್ಕೊಂಡೇನಿ. ಹಿಂಗೆ ಒಂಚೂರು ಲೋ ಫ್ಲೇಮ್ ಒಳಗೆ ಇಡೋಣ, ಬೆಲ್ಲ ಕರಗ್ತದೆ. ಅಷ್ಟಾತಂದ್ರೆ ಇದಕ್ಕೆ ಯಾಲಕ್ಕಿ ಪುಡಿ ಆ್ಯಡ್ ಮಾಡಿಕೊಂಡು ಒಂಚೂರು ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊಂಡು ಆದಿಂದ ಇದಕ್ಕೆ ಹಾಲು ಹಾಕ್ಕೋಬೇಕು ನೀವು. ನೆಕ್ಸ್ಟು ಇದಕ್ಕೆ ನಾವಿಲ್ಲಿ ಹಾಲು ಹಾಕ್ಕೊಳ್ಳೋಣ. ಹಾಲು ನೀವು ನೋಡ್ಕೊಂಡು ಹಾಕೋರಿ, ಅಂದ್ರೆ ನಿಮಗೆ ಪಾಯಸದ್ದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೀವು ಹಾಲು ಹಾಕೋರಿ. ನನಗಿಲ್ಲಿ 2-2.5 ವಾಟ್ಗ ಅಷ್ಟು ಹಾಲು ಹತ್ತಿದೆ. ನನ್ನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನಾ ಅಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಂಡೇನಿ. ಆ್ಯಂಡ್ ಹಾಲು ಆ್ಯಡ್ ಮಾಡ್ಕೊಂಡು ಆದಿಂದ ನಿಮಗೆ ಏನಾರೇ ಅಂದಾಜು ಮೇಲೆ ಸಿಹಿ ಸ್ವಲ್ಪ ಕಡಿಮೆ ಅನ್ನಿಸ್ತಿತ್ತಂದ್ರೆ ನೀವು ಸ್ವಲ್ಪ ಸಕ್ಕರೆ ಇಲ್ಲ ಬೆಲ್ಲನ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟು ನಾ ಇಲ್ಲಿ ಸ್ವಲ್ಪ ಗಸಗಸಿ ಹಾಕ್ಕೊಂಡೇನಿ. ನೆಕ್ಸ್ಟ್ ಇದಕ್ಕೆ ತುಪ್ಪದಾಗ ಹುರಿದಿದ್ದು ಕಾಜು ಮತ್ತು ಮನುಕನ್ನು ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಟ್ರಿ ಅಂತ ಟೆಂಪಲ್ ಸ್ಟೈಲದು ಅಕ್ಕಿ ಬೇಳೆ ಪಾಯಸ ರೆಡಿ ಆಗ್ತದೆ ನಿಮಗೆ. ಆ್ಯಂಡ್ ಅಗದಿ ಸರಳದ ಗಸಗಸಿ ಮತ್ತು ಕಾಜು ಮನುಕ್ ಹಾಕೊಂಡಾದಿಂದ ಗ್ಯಾಸನ್ನು ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಹಂಗೆ ರೆಸಿಪಿನೂ ಸೇವ್ ಮಾಡ್ಕೋರಿ, ಶೇರ್ ಮಾಡ್ಕೋರಿ. ಥ್ಯಾಂಕ್ ಯು.